ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನವಾದ ಇಂದು ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಭಕ್ತ ಸಾಗರ ಹರಿದು ಬಂದಿದ್ದು ದೇವಸ್ಥಾನದಲ್ಲಿ ಭಕ್ತಿ ಸಂಭ್ರಮ ಮುಗಿಲು ಮುಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ದೇವಿಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ಶ್ರೀ ದುರ್ಗಾಂಬಿಕಾ ದೇವಿಗೆ ಕ್ಷೀರಾಭಿಷೇಕ ಹಾಗೂ ಕುಂಕುಮಾಭಿಷೇಕ ಸೇರಿದಂತೆ ವಿಶೇಷ ಪೂಜಾಭಿಷೇಕಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನೆರವೇರಿಸಲಾಯಿತು. ಹಬ್ಬದ ಪ್ರಯುಕ್ತ ದೇವಿಯನ್ನು ವಿಶೇಷ ರೀತಿಯಲ್ಲಿ ಶೃಂಗರಿಸಲಾಗಿದ್ದು ದಿವ್ಯವಾಗಿ ಅಲಂಕೃತಗೊಂಡ ದೇವಿಯ ರೂಪವನ್ನು ಕಂಡು ಭಕ್ತಾದಿಗಳು ಧನ್ಯತಾ ಭಾವ ಮೆರೆದರು. ಬೆಳಗಿನ ಜಾವದಿಂದಲೇ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸುದೀರ್ಘ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಸರ್ವರಿಗೂ ದೇವಿಯ ಕೃಪೆ ಲಭಿಸಲಿ, ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ವರಮಹಾಲಕ್ಷ್ಮಿ ಪ್ರಮುಖ ಹಬ್ಬದೊಂದು ದುರ್ಗಮ್ಮ ದೇವಸ್ಥಾನದ ಹಾಗೂ ಸರ್ವ ಭಕ್ತಾದಿಗಳು ಜನಸಾಗರ ಹರಿದು ಬರ್ತಾ ಇದೆ. ಆದ್ದರಿಂದ ಕುಂಕುಮಾಭಿಷೇಕ ಆಮೇಲೆ ಕ್ಷೀರಾಭಿಷೇಕ ಪ್ರತಿಯೊಂದು ಕಾರ್ಯಗಳು ನೆರವೇರ್ತಾ ಇದೆ. ಇಲ್ಲಿ ಸರ್ವ ಭಕ್ತರು ಜನಸಾಗರದಿಂದ ಹರಿದು ಬರ್ತಾ ಇದೆ. ಅದರಿಂದ ಪ್ರತಿ ವರ್ಷವೂ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಇಲ್ಲಿ ದೇವಸ್ಥಾನದ. ಇಲ್ಲಿ ಕುಂಕುಮಾಭಿಷೇಕ ಆಮೇಲೆ ಕ್ಷೀರಾಭಿಷೇಕ, ವಿಶೇಷ ತುಲಾಭಾರ ಇವೆಲ್ಲ ವಿಶೇಷ ಪೂಜೆಗಳು ನೆರವೇರುತ್ತವೆ. ಶುಕ್ರವಾರ ಮಂಗಳವಾರ, ಪ್ರತಿ ಶುಕ್ರವಾರ ಮಂಗಳವಾರದಂದು ನೆರವೇರುತ್ತವೆ. ಎರಡು ಒಂದೇ ದಿನ ಆಗಿರೋದ್ರಿಂದ ಜನ ಇನ್ನೂ ಜಾಸ್ತಿ ಬರ್ತಾ ಇದ್ದಾರೆ. ಇನ್ನೂ ಬರಬೇಕಾಗಿತ್ತು ಜನ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೇಲಿ ಪೂಜೆ ಇರೋದ್ರಿಂದ ಒಂದು ಸ್ವಲ್ಪ ಜನ ಸಂಖ್ಯೆ ಕಮ್ಮಿ. ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಪೂಜೆನೇ ಅದನ್ನೇ ಇತ್ತಲ್ಲ, ಇಲ್ಲೇ ದುರ್ಗಮ್ಮ ದೇವಸ್ಥಾನದಲ್ಲೇ ನೆರವೇರಿಸ್ತೇವೆ ನಾವು. ಪ್ರತಿ ವರ್ಷವೂ ಇದೇ ನೆರವೇರಿಸ್ಕೊಂಡು ಬಂದಿದ್ದೇವೆ. ವಿಶೇಷ ಪೂಜೆ ಬೆಳಿಗ್ಗೆ 5 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಸಂಜೆ 9:00ವರೆಗೆ ಕ್ಲೋಸ್ ಮಾಡ್ತೇವೆ. ದೇವಸ್ಥಾನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಿಯ ಆಶೀರ್ವಾದ ಸಿಕ್ತು. ವರವನ್ನು ಕೊಡುವಂಥ ವರಮಹಾಲಕ್ಷ್ಮಿ ಹಬ್ಬವನ್ನು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಲಕ್ಷ್ಮಿ ಎಲ್ಲರಿಗೂ ಒಲಿದು ಬರಲಿ, ಹಾರೈಕೆಯನ್ನು ಕೊಡಲಿ, ಆಶೀರ್ವಾದವನ್ನು ಕೊಡಲಿ ಅಂತ ಕೇಳ್ತಾರೆ.